ನೇರ ನೇಮಕಾತಿ ಕರ್ನಾಟಕ ಸರ್ಕಾರದ ನೇರ ನೇಮಕಾತಿ ಹುದ್ದೆಗಳ ಒಂದು ಭರ್ತಿ ಪ್ರಕ್ರಿಯೆ ಇನ್ನಷ್ಟು ವಿಳಂಬ ಎಂದು ಸುದ್ದಿ ಕೇಳಿದಂತಹ ಸ್ಪರ್ಧಾರ್ಥಿಗಳಿಗೆ ಇವಾಗ ಒಂದು ಗುಡ್ ನ್ಯೂಸ್, ಸಿಹಿ ಸುದ್ದಿ ಸಿದ್ದರಾಮಯ್ಯ ಅವರ ಕಡೆಯಿಂದ, ಅವರ ಸಚಿವ ಸಂಪುಟದವರ ಕಡೆಯಿಂದ ಇವಾಗ ಸಿಕ್ಕಿರೋದು. ಅಂತೂ ಇಂತೂ ನೇರ ನೇಮಕಾತಿ ಕಗ್ಗಂಟು, ಹಾಗೆಯೇ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿಯ ಕಗ್ಗಂಟು ಸಡಿಲವಾಗಿದೆ. ಇವಾಗ ಅದಕ್ಕೆ ಒಂದು ಪರಿಹಾರವನ್ನ ಕಂಡುಕೊಂಡು ಇವಾಗ ಗ್ರೂಪ್ ಎ ಪರಿಶಿಷ್ಟ ಜಾತಿಯಲ್ಲಿ ಗ್ರೂಪ್ ಎಗೆ 5.25%, ಹಾಗೆಯೇ ಗ್ರೂಪ್ ಬಿ ಪರಿಶಿಷ್ಟ ಜಾತಿಯ ಒಂದು ವರ್ಗಗಳಿಗೆ 5.25%, ಹಾಗೆಯೇ ಗ್ರೂಪ್ ಸಿ ವರ್ಗಗಳಲ್ಲಿ ಪರಿಶಿಷ್ಟ ಜಾತಿನಲ್ಲಿ ಬರುವಂತಹ ಉಪ ವರ್ಗಗಳೇನಿದಾವೆ ಅವರಿಗೆ 4.5% ಮೀಸಲಾತಿಯನ್ನ ವರ್ಗೀಕರಿಸಿ ಇವಾಗ ಶಿಕ್ಷಣ ಮತ್ತೆ ಉದ್ಯೋಗದಲ್ಲಿ ವರ್ಗೀಕರಿಸಿ ಇವಾಗ ನೇರ ನೇಮಕಾತಿ ಮಾಡಲಿಕ್ಕೆ ಒಂದು ಸುಲಭ ದಾರಿಯನ್ನ, ಒಂದು ಪರಿಹಾರವನ್ನ ಕರ್ನಾಟಕ ಸರ್ಕಾರ ಕಂಡುಕೊಂಡಿದೆ. ಅದ್ರ ಪ್ರಕಾರ ಇವಾಗ ಎಲ್ಲ ಒಂದು ಒಳ ಮೀಸಲಾತಿಯಲ್ಲಿ ಇದ್ದಂತಹ ಸಮಸ್ಯೆಗಳಿಗೆ ಇವಾಗ ಕರ್ನಾಟಕ ಸರ್ಕಾರ ಪರಿಹಾರವನ್ನ ಕಂಡುಕೊಂಡಿದೆ. ಇದ್ರ ಪ್ರಕಾರ ಇವಾಗ ಮುಂದಿನ ನೇರ ನೇಮಕಾತಿ ಪ್ರಕ್ರಿಯೆಯನ್ನ ಜರೂರಾಗಿ ಶೀಘ್ರವಾಗಿ ಸದ್ಯದಲ್ಲೇ ಮುಂದುವರಿಸುತ್ತೆ ಅಂತ ಹೇಳಿದೆ. ಆದರೆ ನಿಜವಾಗ್ಲೂ ಈ ಒಂದು ಕಾರ್ಯ ನಡೆಯುತ್ತಾ ಕರ್ನಾಟಕ ಸರ್ಕಾರದಿಂದ ಅನ್ನೋದನ್ನ ಕಾದ್ ನೋಡಬೇಕು. ಈಗ SSLC ಪಾಸ್ ಆದವರು, PUC ಪಾಸ್ ಆದವರು, ಹಾಗೆಯೇ ಡಿಗ್ರಿ ಓದ್ತಿರೋರು ಅಂತಿಮ ಸೆಮಿಸ್ಟರ್ನಲ್ಲಿ ಇವರೆಲ್ಲ ಒಂದು ನೆನ್ಪಿಟ್ಕೊಳ್ಳಿ, ಸರ್ಕಾರಗಳು ಶೀಘ್ರದಲ್ಲೇ ನಾವು ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ ಏನಾದ್ರು ಭರವಸೆ ಕೊಟ್ಟರೆ ಆ ಶೀಘ್ರ ಅನ್ನೋದು ಸರ್ಕಾರದ ಒಂದು ನಡಾವಳಿಗಳ ಪ್ರಕಾರ, ಸರ್ಕಾರದವರು ಕೈಗೊಳ್ಳುವಂತಹ ಕ್ರಮಗಳ ಪ್ರಕಾರ ಶೀಘ್ರ ಅಂದರೆ ಎಷ್ಟು ತಿಂಗಳು ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಅನ್ನೋದನ್ನ ನೀವು ಅರ್ಜೆಂಟಲ್ಲಿ ನೇಮಕಾತಿ ಭರ್ತಿ ಮಾಡ್ತೀವಿ ನಾವು, ಜರೂರಾಗಿ ನೇಮಕಾತಿ ಮಾಡ್ತೀವಿ ನಾವು ಅಂತ ಹೇಳ್ತಾರಲ್ಲ ಸರ್ಕಾರದವರು, ಆ ಶೀಘ್ರ ಅಂದರೆ ಎಷ್ಟು ತಿಂಗಳು ಎಷ್ಟು ವರ್ಷಗಳು ಅನ್ನೋದನ್ನ ನೀವು ಇವತ್ತಿನಿಂದ, ಯಾಕಂತಂದರೆ ನಿನ್ನೆ ಸಚಿವ ಸಂಪುಟ ಒಂದು ಅನುಮೋದನೆ ನೀಡಿದರು, ಒಪ್ಪಿಗೆ ನೀಡಿರೋದು ಏನು ಸಿದ್ದರಾಮಯ್ಯನವರ ಸರ್ಕಾರದ ಸಚಿವ ಸಂಪುಟ ಈ ಒಂದು ಒಳ ಮೀಸಲಾತಿ ಕಗ್ಗಂಟಾಗಿತ್ತು ಅದನ್ನ ಬಿಡಿಸಾದ ಮೇಲೆ ನಾವು ನೇಮಕಾತಿ ಮಾಡ್ತೀವಿ ಅಂತೇಳಿ 56,432 ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ನಾವು ಅಂತೇಳಿ ಕಳೆದ ಒಂದು ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿತ್ತು. ಅದ್ರ ಪ್ರಕಾರ ಇವಾಗ ಜರೂರು ಶೀಘ್ರ ಅರ್ಜೆಂಟಲ್ಲಿ ಹಂತವಾಗಿ ಅಂತ ಏನು ಹೇಳಿದ್ರು ಆ ಹಂತವಾಗಿ ಅಂದರೆ ಎಷ್ಟು ತಿಂಗಳಲ್ಲಿ ಭರ್ತಿ ಮಾಡ್ತಾರೆ, ವರ್ಷಗಳಲ್ಲಿ ಭರ್ತಿ ಮಾಡ್ತಾರೆ ಅನ್ನೋದನ್ನ ಇವತ್ತಿನಿಂದ ಲೆಕ್ಕ ಹಾಕೊಳ್ಳಿ. ಏಪ್ರಿಲ್ 25ರಿಂದಲೇ ಲೆಕ್ಕ ಹಾಕೊಳ್ಳಿ. ಇನ್ನು ನಾನೀಗ ಓದ್ತಾ ಇರೋರಿಗೆ ಹೇಳ್ತಾ ಇರೋದು, ಈಗ ಯಾರು ಸ್ಟಡೀಸ್ ಮಾಡ್ತಿದ್ದಾರೆ 10th 12th ಹಾಗೆಯೇ ಡಿಗ್ರಿನ, ಅದೇ ಈಗ ಆಲ್ರೆಡಿ ನಾವು ಸರ್ಕಾರಿ ಹುದ್ದೆನೇ ಪಡ್ಕೋಬೇಕು ಅರ್ಜೆಂಟಾಗಿ ಅಥವಾ ಜರೂರಾಗಿ ಅಂತೇಳಿ ಆಲ್ರೆಡಿ ಓದಕ್ಕೆ ಕೂತ್ಬಿಟ್ಟಿದ್ರಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ, ಅವ್ರಿಗೆ ಈ ನೇಮಕಾತಿ ಜರೂರು ಈ ಶೀಘ್ರ ಅನ್ನೋದೆಲ್ಲ ಆಲ್ರೆಡಿ ಅಭ್ಯಾಸ ಆಗಿಬಿಟ್ಟಿದೆ. ಈ ನೇಮಕಾತಿ ಜರೂರು ಶೀಘ್ರ ಅನ್ನೋದನ್ನ ಕಳೆದ 3-4 ವರ್ಷಗಳಿಂದ ಕೇಳ್ಕೊಂಡು ಬರ್ತಿದ್ದಾರೆ. ಯಾವುದೇ ಸರ್ಕಾರಿ ಹುದ್ದೆಗಳು ಭರ್ತಿಯಾಗಿಲ್ಲ. ಆದರೆ ಅದಕ್ಕೂ ಮೊದಲು ಯಾವೆಲ್ಲ ನೇಮಕಾತಿ ಅಧಿಸೂಚನೆಗೆ ಹೊರಡಿಸಿದ್ವೋ ಅದಕ್ಕೇನೆ ಇನ್ನೂ ಹೆಚ್ಚುವರಿ ಆಯ್ಕೆ ಪಟ್ಟಿ, ಅಡಿಷನಲ್ ಸೆಲೆಕ್ಷನ್ ಲಿಸ್ಟ್ ಹಾಗೆಯೇ ಫೈನಲ್ ಲಿಸ್ಟ್ಗಳನ್ನ ಬಿಡುಗಡೆ ಮಾಡ್ತಿರೋದು KPSC ಮೂಲಕ. KPSC ವಿಳಂಬದ ಬಗ್ಗೆನೂ ಗೊತ್ತಿದೆ ಕೆಲವೊಬ್ಬರಿಗೆ, KPSCಲಿ ನಡೆಯುವಂತಹ ಅಕ್ರಮಗಳ ಬಗ್ಗೆನೂ ಸಹ ಗೊತ್ತಿದೆ ಹಲವರಿಗೆ, ಅಕ್ರಮ ಆರೋಪಗಳ ಬಗ್ಗೆನೂ ಸಹ ಗೊತ್ತಿದೆ ಹಲವರಿಗೆ. ಸೊ ಅದು ಸೈಡ್ಗೆ ಇಡೋಣ. ಇವಾಗ ನೇಮಕಾತಿ ಲೆಕ್ಕಾಚಾರದ ಪ್ರಕಾರ 50% ಮೀರದಂತೆ ಒಂದು ಮೀಸಲಾತಿಯನ್ನು ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತೇಳಿ, ಮೀರದಂತೆ ನೀವು ವರ್ಗೀಕರಣ ಮಾಡಿ ಅಂತೇಳಿ ಸುಪ್ರೀಂ ಕೋರ್ಟು ಆದೇಶವನ್ನು ನೀಡಿತು. ಅದ್ರ ಪ್ರಕಾರ ಇವಾಗ ಇವರು ಮುಂದುವರೆದಿರೋದು. ಅದ್ರ ಪ್ರಕಾರ ನೋಡೋದಾದರೆ ಯಾವ ಜಾತಿಯವ್ರಿಗೆ ಯಾವ ವರ್ಗದವ್ರಿಗೆ ಎಷ್ಟೆಷ್ಟು ಒಂದು ಸರ್ಕಾರಿ ಹುದ್ದೆಗಳಲ್ಲಿ, ಫಾರ್ ಎಕ್ಸಾಂಪಲ್ ಒಂದು 100 ಹುದ್ದೆಗಳು ಭರ್ತಿ ಮಾಡ್ತಾರೆ ಅಂತ ಹೇಳಿದ್ರೆ ಯಾವ್ಯಾವ ಒಂದು ವರ್ಗದವ್ರಿಗೆ ಎಷ್ಟೆಷ್ಟು ಪರ್ಸೆಂಟೇಜ್ನಲ್ಲಿ ಅವ್ರಿಗೆ ಮೀಸಲಾತಿ ಅನ್ವಯವಾಗುತ್ತೆ ಅನ್ನೋದನ್ನು ನೀವು ಜಸ್ಟ್ ಸ್ಕ್ರೀನಲ್ಲೂ ನೋಡ್ತಾ ಇರ್ಬೋದು. ಹಾಗೆಯೇ ನಾನು ಸಹ ಹೇಳ್ತಾ ಇದ್ದೀನಿ ನಿಮಗೆ. ಸೊ ಇಲ್ಲಿ ನೋಡ್ಕೊಳ್ಳಿ ನಿಮಗೆ ಯಾವ ವರ್ಗದವ್ರಿಗೆ ಎಷ್ಟು ಅಂತೇಳಿ. ಪ್ರವರ್ಗ 1 4% ಮೀಸಲಾತಿ ಸಿಗುತ್ತೆ. ಹಾಗೆಯೇ ಪ್ರವರ್ಗ 2A 15%, ಪ್ರವರ್ಗ 2B 4%, ಹಾಗೆಯೇ ಪ್ರವರ್ಗ 3A 4%, ಹಾಗೆಯೇ ಪ್ರವರ್ಗ 3B 5%, ಹಾಗೆಯೇ ಪರಿಶಿಷ್ಟ ಜಾತಿ 15%, ಹಾಗೆಯೇ ಪರಿಶಿಷ್ಟ ಪಂಗಡ 3%. ಓಕೆನಾ? ಹಾಗೆಯೇ ಸಾಮಾನ್ಯ ವರ್ಗದವರಿಗೆ 50% ಒಂದು ಮೀಸಲಾತಿ ಅನ್ವಯವಾಗುತ್ತೆ ಇದ್ರ ಪ್ರಕಾರ. ಸೊ ಇವಾಗ ನಾನು ಆಲ್ರೆಡಿ ಈಗ ಒಳ ಮೀಸಲಾತಿಯಲ್ಲಿ ಇದ್ದಂತಹ ಕಗ್ಗಟ್ಟನ್ನು ಹೇಗೆ ಬಗೆಹರಿಸಲಾಗಿದೆ ಎಷ್ಟು ಪರ್ಸೆಂಟ್ನಲ್ಲಿ ಅಂತ ಹೇಳಿದೆ. ಸೊ ಇವಾಗ ನೇರ ನೇಮಕಾತಿಯನ್ನು ಮತ್ತೆ ಭರ್ಜರಿಯಾಗಿ ನಾವು ಶೀಘ್ರದಲ್ಲೇ ಭರ್ತಿ ಮಾಡ್ತೀವಿ ಅಂತ ಹೇಳಿದರೆ, ಇವಾಗ ಹಂತವಾಗಿ ನಾವು ಜರೂರಾಗಿ ಅಂತ ಹೇಳಿದರೆ. ಸೊ ಎಷ್ಟು ಹುದ್ದೆಗಳನ್ನು ಭರ್ತಿ ಮಾಡಬೇಕಾಗಿದೆ, ಎಷ್ಟು ಹುದ್ದೆಗಳು ಯಾವ್ಯಾವ ಇಲಾಖೆಗಳಲ್ಲಿ ಖಾಲಿ ಇದ್ದಾವೆ ಅನ್ನುವಂತಹ ಕೆಲವು ಡಾಟಾಗಳನ್ನು ಸಹ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ತಪ್ಪದೇ ಈ ವಿಡಿಯೋನ ಕೊನೆವರೆಗೂ ನೋಡಿ. ಯಾಕಂದರೆ ಇವಾಗ 56,000 ಹುದ್ದೆಗಳನ್ನ 56,432 ಹುದ್ದೆಗಳನ್ನು ನಾವು ಹಂತವಾಗಿ ಭರ್ತಿ ಮಾಡ್ತೀವಿ ಬೇಗ ಅಂತೇಳಿ ಕರ್ನಾಟಕ ಸರ್ಕಾರ ಹೇಳಿರೋದು ಕಳೆದ ಬಜೆಟ್ನಲ್ಲಿ. ಅದರ ಪ್ರಕಾರವೇ ನೋಡೋದೇ ಆದ್ರೂ ಎಷ್ಟು ಹುದ್ದೆಗಳನ್ನು ಭರ್ತಿ ಮಾಡಲಾಗುತ್ತೆ, ಅದೆಷ್ಟು ಲೇಟ್ ಆಗುತ್ತೆ, ಅಷ್ಟರೊಳಗೆ ಇನ್ನೂ ಎಷ್ಟು ಖಾಲಿ ಹುದ್ದೆಗಳು
ಒಂದು ಖಾಲಿ ಆಗ್ತವೆ ಕರ್ನಾಟಕ ಸರ್ಕಾರದಲ್ಲಿ. ಅದರ ಹೊರೆ ಯಾರು ಬೀಳುತ್ತೆ ಅನ್ನೋದನ್ನು ಸಹ ನಾನು ಹೇಳ್ತೀನಿ ಸದ್ಯದಲ್ಲೇ. ಸೊ ಇವಾಗ 56,000 ಪ್ಲಸ್ ಅಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ 371 ಅಡಿಯಲ್ಲೇ ಮೀಸಲಾದ ಹುದ್ದೆಗಳು 32,132. ಅದಲ್ಲದೆ ಇವಾಗ ಕಲ್ಯಾಣ ಕರ್ನಾಟಕ ಹುದ್ದೆಗಳು, ಹೈದರಾಬಾದ್ ಕರ್ನಾಟಕ ಹುದ್ದೆಗಳಿಗೇನೆ ಹೆಚ್ಚು ಹುದ್ದೆಗಳು ಖಾಲಿ ಇರೋದು ಇವಾಗ. ಅಂದರೆ ಭರ್ತಿ ಮಾಡ್ತಾ ಇರೋದು ಸಹ, ಹಾಗೆಯೇ ಆರ್ಥಿಕ ಇಲಾಖೆ ಒಪ್ಪಿಗೆ ನೀಡಿರೋದು ಸಹನೇ ಕಲ್ಯಾಣ ಕರ್ನಾಟಕದ ಅತಿ ಹೆಚ್ಚು ಹುದ್ದೆಗಳಿಗೆ. ಸೊ ಹುದ್ದೆಗಳು ಏನು ಅನ್ನೋದನ್ನು ನಾನು ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಸೊ ಈ ಪ್ರಕಾರ ಇವಾಗ ಕರ್ನಾಟಕ ಸರ್ಕಾರ ಕೈಗೊಂಡಂತಹ ತೀರ್ಮಾನ ನಾನು ಮೊದಲೇ ಹೇಳಿದೆ. ಸೊ ಇವಾಗ ಅದ್ರ ಪ್ರಕಾರ ಆಯಾ ಪ್ರವರ್ಗಗಳಲ್ಲಿ ಬರುವಂತಹ, ಅಂದರೆ ಪರಿಶಿಷ್ಟ ಜಾತಿಗಳಲ್ಲಿ ಅಡಿನಲ್ಲಿ ಗ್ರೂಪ್ ಬಿ, ಗ್ರೂಪ್ ಎ, ಗ್ರೂಪ್ ಸಿ ಅಡಿನಲ್ಲಿ ಬರುವಂತಹ ಪ್ರವರ್ಗಗಳಲ್ಲಿ ಸಣ್ಣ ಸಣ್ಣ ಸಮುದಾಯಗಳಿಗೆ ಉದ್ಯೋಗ ಹಾಗೆ ಶಿಕ್ಷಣದಲ್ಲಿ ಪ್ರಾತಿನಿಧ್ಯ ಸಿಗುತ್ತೆ. ಇದು ಬಹಳ ವರ್ಷಗಳಿಂದ ಇದ್ದಂತಹ ಒಂದು ಹೋರಾಟ ಹಾಗೆ ಮನವಿ, ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಜಾರಿಯಾಗಬೇಕು ಅಂತೇಳಿ. ಸೊ ಇವಾಗ ಇಷ್ಟು ವರ್ಷಗಳಲ್ಲಿ ಒಂದು ವರ್ಗದವ್ರಿಗೆ ಮಾತ್ರ ಹೆಚ್ಚಿನ ಪ್ರಾತಿನಿಧ್ಯ ಪಡೆಯುತ್ತಿದ್ರು, ಅವ್ರು ಮಾತ್ರ ಒಂದು ಹೆಚ್ಚಿನ ಅನುಕೂಲ ಪಡ್ಕೋತಿದ್ರು ಸರ್ಕಾರಿ ಹುದ್ದೆಗಳಲ್ಲಿ ಅಂತ ಒಂದು ಕೂಗಿತ್ತು. ಆ ಹೋರಾಟಕ್ಕೆ ಇವಾಗ ಕೊನೆಗೂ ಸಹ ಒಂದು ಜಯ ಸಿಕ್ಕಿದೆ. ಅದಕ್ಕೆ ಸಿದ್ದರಾಮಯ್ಯನವ್ರಿಗೆ ಇವತ್ತು ಈ ಒಂದು ಒಳ ಮೀಸಲಾತಿ ಕಗ್ಗಂಟನ್ನು ಬಗೆಹರಿಸಿದ್ದಕ್ಕೆ ಸಿದ್ದರಾಮಯ್ಯನವ್ರಿಗೆ ಎಚ್.ಆಂಜನೇಯವರು ಹಾಗೆಯೇ ಮುನಿಯಪ್ಪ ಅವರು ಇವರೆಲ್ಲ ಸೇರಿ, ಸಚಿವರುಗಳೆಲ್ಲ ಸೇರಿ ಸಿದ್ದರಾಮಯ್ಯ ಸರ್ ಅವರು ನಿಂತ್ಕೊಳ್ಳೋಕ್ಕೂ ಆಗ್ಬಾರ್ದು, ಅಷ್ಟೊಂದು ದೊಡ್ಡ ಹೂಮಾಲೆನ ಅವ್ರಿಗೆ ಹಾಕಿ ನಿಲ್ಲಿಸಿ ಅವರೇ ಇಟ್ಕೊಂಡು ನಿಂತಿದ್ರು. ಅವ್ರಿಗೆ ಹಾಕಿರ್ಲಿಲ್ಲ, ಅವರೇ ಇಟ್ಕೊಂಡು ನಿಂತಿದ್ರು. ಬಟ್ ಫೋಟೋ ಪೋಸ್ ಕೊಡೋಕ್ಕೆ ಅವ್ರ ಮೇಲೆ ಹಾಕಿರೋ ರೀತಿ ಇತ್ತು. ಪಾಪ ಹಾಕಿದ್ರೆ ನಿಂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ, ಅಷ್ಟೊಂದು ದಪ್ಪ ಇತ್ತು. ಅದನ್ನೇ ಯಾವುದಾದ್ರೂ ಉಪಯೋಗಕ್ಕೆ ಬರುವಂತಹ ಒಂದು ಕೆಲಸಗಳಿಗೆ ಯೂಸ್ ಮಾಡ್ಕೋಬೋದಾಗಿತ್ತು ಸರ್ಕಾರದವರು. ಸೊ ಇರಲಿ, ಇವಾಗ ನೆಕ್ಸ್ಟ್ ನಾನು ಈಗ ಮೇನ್ ಇಂಪಾರ್ಟೆಂಟು ಬರ್ತಾ ಇದ್ದೀನಿ. ಯಾವುದಕ್ಕೆ ಅಂತಂದರೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದ್ದಾವೆ, ಏನೇನು ಆಗಬೇಕು, ಯಾವ್ಯಾವ ಇಲಾಖೆಯಲ್ಲಿ ಅಂತ ಹೇಳಿ. 10,000ಕ್ಕೂ ಹೆಚ್ಚು ಹುದ್ದೆ ಖಾಲಿ ಇರುವಂತಹ ಇಲಾಖೆಗಳ ಬಗ್ಗೆ ಹೇಳ್ತೀನಿ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಲ್ಲಿ 79,694 ಹುದ್ದೆಗಳಿರೋದು ನೀವು ಸ್ಕ್ರೀನ್ ಮೇಲೂ ಸಹ ನೋಡ್ತಾ ಇರ್ಬೋದು. ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ 37,572 ಹುದ್ದೆಗಳು ಖಾಲಿ ಇರೋದು. ಒಳಾಡಳಿತ ಇಲಾಖೆಯಲ್ಲಿ 28,188 ಹುದ್ದೆಗಳು ಖಾಲಿ ಇದ್ದಾವೆ. ಹಾಗೆಯೇ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ 15,599 ಹುದ್ದೆಗಳು ಖಾಲಿ ಇರೋದು. ಹಾಗೆಯೇ ಪಶುಸಂಗೋಪನಾ ಇಲಾಖೆಯಲ್ಲಿ 11,020 ಹುದ್ದೆಗಳು. ಕಂದಾಯ ಇಲಾಖೆಯಲ್ಲಿ 10,862 ಹುದ್ದೆಗಳು. ಪಂಚಾಯತ್ ರಾಜ್ ಇಲಾಖೆ ಅಡಿನಲ್ಲಿ 10,504 ಹುದ್ದೆಗಳು ಖಾಲಿ ಇದ್ದಾವೆ. ಸೊ ಇವಾಗ 5,000ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇರುವ ಇಲಾಖೆಗಳು ಯಾವ್ಯಾವುದು ಅನ್ನೋದನ್ನು ನೋಡೋದಾದ್ರೆ, ಪರಿಶಿಷ್ಟ ಜಾತಿಗಳ ಇವಾಗೇನು ಒಳ ಮೀಸಲಾತಿ ಸಮಸ್ಯೆ ಬಗೆಹರಿಸಿದರೋ ಆ ಒಂದು ಸಂಬಂಧಪಟ್ಟಂತಹ ಕಲ್ಯಾಣ ಇಲಾಖೆ, ಪರಿಶಿಷ್ಟ ಜಾತಿಗಳ ಕಲ್ಯಾಣ ಇಲಾಖೆಯಲ್ಲಿ 9,646 ಹುದ್ದೆಗಳು ಖಾಲಿ ಇದ್ದಾವೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ 8,525 ಹುದ್ದೆಗಳು ಖಾಲಿ ಇರೋದು. ಆರ್ಥಿಕ ಇಲಾಖೆಯಲ್ಲಿ 7,668 ಹುದ್ದೆಗಳು ಖಾಲಿ ಇದ್ದಾವೆ. ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳು, ಇಲ್ಲಿ ಪ್ರಮುಖವಾಗಿ ಹೆಚ್ಚು ಹುದ್ದೆಗಳನ್ನು ತುಂಬಿದ್ರೆ ತುಂಬ ಅನುಕೂಲ ಆಗುತ್ತೆ. ಯಾಕಂತ ಹೇಳಿದ್ರೆ ಕಾನೂನು, ನ್ಯಾಯ, ಮಾನವ ಹಕ್ಕುಗಳು ಇವ್ಯಾವುದು ಸಹ ಕರ್ನಾಟಕ ಸರ್ಕಾರದ ಅಂಡರ್ನಲ್ಲಿ ಯಾರಿಗೂ ಸಹ ಸರಿಯಾಗಿ ಸಿಗ್ತಾ ಇಲ್ಲ. ಲಂಚ ಅವತಾರಗಳು, ಲಂಚ ಇಲ್ಲದೆ ಕೆಲಸನೇ ಆಗಲ್ಲ. ಒಂದು ಸೈನ್ ಕೊಡೋಕ್ಕೂ ಕೆಲಸ ಆಗಲ್ಲ. ಯಾವುದಾದ್ರೂ ಸೌಲಭ್ಯ ಪಡ್ಕೋಬೇಕು ಅಂದ್ರೂ ನಿಧಾನ ಆಗುತ್ತೆ. ಅದೇ ದುಡ್ಡು ಕಟ್ಟಿದ್ರೆ ಬೇಗ ಕೆಲಸ ಆಗುತ್ತೆ ಅಂತ ಅನುಭವ ಇರೋರು ಹೇಳ್ತಾರೆ, ತಾವು ಕೆಲಸ ಮಾಡಿಸ್ಕೊಂಡವ್ರು ಅನುಭವ ಇರೋರು ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ 7,659 ಹುದ್ದೆಗಳು ಖಾಲಿ ಇದ್ದಾವೆ ಒಟ್ಟಾರೆ. ಹಾಗೆಯೇ ಅರಣ್ಯ ಇಲಾಖೆಯಲ್ಲಿ 6,478. ಈ ಒಂದು ಇಲಾಖೆ, ಅರಣ್ಯ ಇಲಾಖೆ ಇದೆಯಲ್ಲ, ಅರಣ್ಯ ಇಲಾಖೆ ಬಗ್ಗೆ ಎಲ್ಲೂ ಸಹ ಏನು ಸಹ ಗೊತ್ತೇ ಆಗಲ್ಲ. ಆ ಇಲಾಖೆ ಅಂಡರ್ನಲ್ಲಿ ಏನು ನಡೀತಾ ಇದೆ ಅಂತೇಳಿ ಅಲ್ಲಿ ಸಿಕ್ಕ ಪಿವನ್ಗಳು ಮಾತಾಡ್ಸ್ಕೋಬೇಕು, ವಾಚ್ಮ್ಯಾನ್ ಮಾತಾಡ್ಸ್ಕೋಬೇಕು, ಆಫೀಸರ್ನ ಮಾತಾಡ್ಸ್ಕೋಬೇಕೇ ಹೊರತು ಅಲ್ಲೇನು ನಡೀತಾ ಇದೆ, ಲಾಭ ಎಷ್ಟು ಬರ್ತಿದೆ ಇಲಾಖೆಯಿಂದ, ಆಗು ಹೋಗುಗಳ ಬಗ್ಗೆ ಜನಸಾಮಾನ್ಯರಿಗೆ ಗೊತ್ತೇ ಆಗಲ್ಲ. ಈ ಇಲಾಖೆದಂತೂ ಸುದ್ದಿರಹಿತವಾಗಿರುತ್ತೆ. ಅದು ಬಿಟ್ಟು ಎಂಕ್ರಾಚ್ಮೆಂಟ್, ಸಾರ್ವಜನಿಕರು ಏನಾದರೂ, ರೈತರು ಏನಾದರೂ, ಅವರಿವರು ಏನಾದರೂ ರೈತರು ಒತ್ತರಿಸ್ಕೊಂಡಿದ್ರೆ ಬೇಗ ಅದನ್ನು ಎನ್ಕ್ರೋಚ್ಮೆಂಟ್ ಮಾಡ್ಕೋತಾರೆ. ಆ ಒಂದು ಅರಣ್ಯ ಪ್ರದೇಶದ ಸುತ್ತಮುತ್ತ ಏನಾದರೂ ಜಾಸ್ತಿ ಒತ್ತರಿಸ್ಕೊಂಡಿದ್ರೆ ಅದನ್ನ ಇದು ಮಾಡ್ಕೋತಾರೆ. ಅದೇ ರಿಯಲ್ ಎಸ್ಟೇಟು ಇವರು ಏನಾರ ಜಾಸ್ತಿ ಆವರಿಸ್ಕೊಂಡಿದ್ರೆ ಅದು ಲೇಟ್ ಆಗುತ್ತೆ. ಅದು ನಿಮಗೆ ಗೊತ್ತಿರೋ ವಿಷಯ. ಸೊ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 6,190 ಹುದ್ದೆಗಳು ಖಾಲಿ ಇರೋದು. ಸೊ ಇವಾಗ ಮೇನ್ ಪಾಯಿಂಟ್ ನೀವು ಇಲ್ಲಿ ನೆನ್ಪಿಟ್ಕೋಬೇಕಾದಂತಹ ವಿಷಯ, ಸಾರ್ವಜನಿಕರು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸಿರೋರು, ಮುಂದೆ ನಾನು ಸರ್ಕಾರಿ ಹುದ್ದೆಗೆ ಬರಬೇಕು ಅಂದ್ಕೊಂಡಿರೋರು ನೋಡಿ, 2,80,000ಕ್ಕೂ ಹೆಚ್ಚು ಸರ್ಕಾರಿ ಹುದ್ದೆಗಳು ಖಾಲಿ ಇದ್ದಾವೆ. ದಯವಿಟ್ಟು ಬೇಗ ಭರ್ತಿ ಮಾಡಿ. ಇದರಿಂದ ಈ ಹುದ್ದೆಗಳನ್ನ ಭರ್ತಿ ಮಾಡದೇ ಇರೋದ್ರಿಂದ ಸಾರ್ವಜನಿಕರಿಗೆ ಸಿಗಬೇಕಾದಂತಹ ಸೌಲಭ್ಯಗಳು ಸಹ ವಿಳಂಬವಾಗ್ತಿದೆ. ಈಗ ಸರ್ಕಾರಿ ಇಲಾಖೆಗಳಲ್ಲಿ ಅಧಿಕಾರಿಗಳಿದ್ರೇ ತಾನೇ ಸಾರ್ವಜನಿಕರಿಗೆ ಸರಿಯಾದ ಸೌಲಭ್ಯಗಳು ಸಿಗೋದು. ಅವ್ರು ಬೇಗ ಸೈನ್ ಆಗಿ, ಕೇಸ್ಗಳು ಮೂವ್ ಆಗಿ, ಫೈಲ್ಗಳು ಮೂವ್ ಆಗಿ, ಅವ್ರಿಗೇನೇನೋ ಅಗತ್ಯವಾದಂತಹ ಸೌಲಭ್ಯ ಸಿಗೋದು ಅಥವಾ ಯಾವುದೇ ಕೆಲಸ ಆಗಬೇಕು ಅಂದ್ರೆ ಆಗೋದು. ಆದರೆ ಸರ್ಕಾರದಲ್ಲಿ 2,80,000ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದೆ. ಎಲ್ಲಾಗುತ್ತೆ?
ಈಗ 50,000 ಹುದ್ದೆಗಳನ್ನ 56,000 ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ ಹೇಳಿದರೆ ಶೀಘ್ರ, ಅದು ಶೀಘ್ರ ಖಂಡಿತ ಆಗೋಲ್ಲ. ಓದ್ತಾ ಇರಿ, ಇನ್ನೂ ಓದ್ತಾ ಇರೋರು ಓದೋಕ್ಕೆ ಶುರು ಮಾಡಿ, ನಿಮಗೂ ಸಹ ಅವಕಾಶ ಸಿಗುತ್ತೆ. ಮತ್ತೆ ಮಧ್ಯೆ ಏನೇನಾದರೂ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳು ಮತ್ತೆ ಹಿಂದುಳಿದ ವರ್ಗದವರು ಹೋದ್ರು, ನಾವು ಹಿಂದುಳಿದ ವರ್ಗಕ್ಕೆ ಸೇರಿದವರೆ, ನಮ್ಮಲ್ಲೂ ಸಹ ಒಳ ಮೀಸಲಾತಿ ಬೇಕು ಅಂತ ಹೋದ್ರು ಹೇಳೋಕ್ಕಾಗಲ್ಲ. ನೆಕ್ಸ್ಟು ಲಿಂಗಾಯತ್ಸಲು ಹೋದ್ರು ನಮ್ಮಲ್ಲೂ ಒಳ ಮೀಸಲಾತಿ ಬೇಕು ಅಂತ ಹೇಳಿ ಹೋದ್ರು ಹೇಳೋಕ್ಕಾಗಲ್ಲ. ಅಲ್ಲಿವರೆಗೂ ನೇಮಕಾತಿ ಮಾಡಬಾರ್ದು ಅಂತೇಳಿ ಸ್ಟೇ ತಂದ್ರು ಹೇಳೋಕ್ಕಾಗಲ್ಲ. ಏನೇನು ನಡೆಯುತ್ತೋ ಗೊತ್ತಿಲ್ಲ. ಆದರೆ ನೀವಂತೂ ಸಿದ್ಧತೆ ನಡೆಸೋದನ್ನ ಬಿಡಬೇಡಿ. ಸರ್ಕಾರಿ ಹುದ್ದೆ ಅತಿ ಅಗತ್ಯವಾಗಿಬಿಟ್ಟಿದೆ ಇವಾಗ. ಉದ್ಯೋಗ ಭದ್ರತೆ ವಿಷಯದಿಂದ ನೋಡೋದಾದರೆ ಸರ್ಕಾರಿ ಹುದ್ದೆಗೆ ಎಷ್ಟು ಬೇಡಿಕೆ ಇದೆ, ಯಾಕೆ ಅನ್ನೋದು ನಿಮಗೂ ಗೊತ್ತು. ಸೊ ಇವಾಗ ಮುಂದಿನ 5 ವರ್ಷಗಳಲ್ಲಿ ನಿವೃತ್ತಿ ಹೊಂದಲಿರುವವರ ಸಂಖ್ಯೆಗಳನ್ನ ನೋಡ್ಬಿಡೋಣ, ಓಕೆನಾ. ಇವಾಗ ಕರ್ನಾಟಕ ಸರ್ಕಾರ 3 ವರ್ಷನ ದಾಟಿ ಮುಂದೆ ಬರ್ತಿದೆ 5 ವರ್ಷ ಪೂರೈಸಲಿಕ್ಕೆ. ಈಗ ಲೇಟೆಸ್ಟ್ ಬಂದಂತಹ ಕಾಂಗ್ರೆಸ್ ಸರ್ಕಾರ 2026ರಲ್ಲಿ 16,513 ಹುದ್ದೆಗಳು ಖಾಲಿ ಆಗ್ತವೆ, ಅಂದರೆ ನಿವೃತ್ತಿ ಹೊಂದ್ತಾರೆ. 2027ರಲ್ಲಿ ಮುಂದೆ 16,800 ಪ್ಲಸ್ ಮಾಡ್ಕೊಳ್ಳಿ. ಹಾಗೇನೆ ವರ್ಷಕ್ಕೂ ಪ್ಲಸ್ ಮಾಡ್ಕೊಳ್ಳಿ. 56,000 ಹುದ್ದೆ ಭರ್ತಿ ಮಾಡೋದು, 7,80,000ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇರೋದು, ಓಕೆನಾ. ಇದ್ರಲ್ಲಿ ಮೈನಸ್ ಮತ್ತೆ ಪ್ಲೇಸ್ ಮಾಡ್ಕೋಬೇಕು ನೀವು ಎಷ್ಟಾಗುತ್ತೆ ಅಂತೇಳಿ 7,80,000ಕ್ಕೆ, ಅದರಲ್ಲಿ 56,000 ಕಳ್ಕೊಳ್ಳೋರಂತೆ. 2027ರಲ್ಲಿ 16,800, 2028ರಲ್ಲಿ 17,726 ಹುದ್ದೆಗಳು ಖಾಲಿ ಆಗ್ತಾರೆ, ನಿವೃತ್ತಿ ಹೊಂದ್ತಾರೆ. 2029ರಲ್ಲಿ 18,100 ಹುದ್ದೆಗಳು ಖಾಲಿ ಆಗ್ತವೆ. 2030ರಲ್ಲಿ 17,259 ಹುದ್ದೆಗಳು ಖಾಲಿ ಆಗ್ತವೆ. ಸೊ ಒಟ್ಟಾರೆ 86,398. ಸೊ ಇದೊಂದು ಎಕ್ಸ್ಪೆಕ್ಟೆಡ್ ಡಾಟಾ ಸಿಕ್ಕಿರೋದು. ಸೊ ಅದ್ರ ಪ್ರಕಾರ 86,398 ಹುದ್ದೆಗಳು ಖಾಲಿ ಆಗೋದು ಮುಂದಿನ 5 ವರ್ಷದೊಳಗಡೆ. 56,000 ಈ ಹುದ್ದೆಗಳನ್ನ ಭರ್ತಿ ಮಾಡಿ ಅವ್ರಿಗೆ ನೇಮಕಾತಿ ಆದೇಶ ಕೊಡೋಷ್ಟರೊಳಗಡೆ ಯಾವ್ಯಾವ ತಲೆನೋವು ಸರ್ಕಾರದ ಮುಂದೆ ಬರುತ್ತೋ, ಯಾವ್ಯಾವ ತಲೆನೋವು ಈಗ ಓದಿ ಪರೀಕ್ಷೆ ಬರೆದಿರೋರು ಬರುತ್ತೋ, ಅವ್ರ ಆರ್ಥಿಕ ಪರಿಸ್ಥಿತಿ ಎಷ್ಟು ಹದಗೆಡುತ್ತೋ. ನಾನೊಂದು ವಿಷಯದ ಬಗ್ಗೆ ಮಾತಾಡಲೇಬೇಕು. ಕರ್ನಾಟಕ ಸರ್ಕಾರಿ ಹುದ್ದೆಗಳಿಗೆ ಓದೋ ಕೂತ್ಕೋತಾರಲ್ಲ ಅವ್ರ ಬಗ್ಗೆ ಹೇಳಲೇಬೇಕು. ಅದನ್ನು ಮತ್ತೊಂದು ವಿಡಿಯೋದಲ್ಲಿ ಮಾತಾಡ್ತೀನಿ ನಾನು. ವಿತ್ ಎಕ್ಸ್ಪೀರಿಯನ್ಸ್ ನನ್ನ ಸ್ನೇಹಿತರು ಹೇಳ್ಕೊಂಡಿದ್ದು ಅಥವಾ ನನ್ನ ಜೊತೆ ಸಹಪಾಠಿಗಳಾಗಿ ಓದಿರೋರು ಇರ್ಬೋದು, ಅವರೆಲ್ಲ ಹೇಳ್ಕೊಂಡದ್ದೆಲ್ಲ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಅವ್ರಿಗೊಂದು ಅನುಕೂಲ ಆಗುತ್ತೆ. ನಿಮ್ಗೆ ಯಾವುದಾದ್ರೂ ಒಂದು ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಅಂತ ಅನುಕೂಲ ಆಗುತ್ತೆ, ಅದರಿಂದ ಹೇಳ್ತೀನಿ ನಾನು. ಸೊ ಇದನ್ನು ಪ್ಲಸ್ ಮಾಡಿಕೊಂಡ್ರೆ ನಿಮಗೆ ಮತ್ತೆ ಮುಂದಿನ 5 ವರ್ಷದೊಳಗಡೆ ಈ 86,000ಕ್ಕೂ ಹೆಚ್ಚು ಹುದ್ದೆಗಳನ್ನ ಖಾಲಿ ಆಗ್ತಲ್ಲ, ಆ ಹುದ್ದೆಗಳನ್ನಾದರೂ ಭರ್ತಿ ಮಾಡ್ತಾರಾ ಅನ್ನೋದನ್ನು ನೀವು ತಿಳ್ಕೊಳ್ಳೇಬೇಕು, ಸರ್ಕಾರಿ ಹುದ್ದೆ ಆಕಾಂಕ್ಷಿಗಳು. ಜೊತೆಗೆ ಸಾರ್ವಜನಿಕರು ಸಹ ಸರ್ಕಾರಿ ಕೆಲಸ ಸಿಗುತ್ತೆ ಅಂತ ಓದೋರ್ಗಿಂತ ಹೆಚ್ಚಾಗಿ ಈ ಸರ್ಕಾರಿ ಹುದ್ದೆಗಳು ಭರ್ತಿ ಆಗಬೇಕಾಗಿರೋದು ಅನಿವಾರ್ಯ. ಯಾರಿಗೆ ಅಂತಂದರೆ ಸಾರ್ವಜನಿಕರಿಗೆ. ಶಿಕ್ಷಣ ಇಲಾಖೆಯಾಗಲಿ ಯಾವುದೇ ಇಲಾಖೆಗಳಲ್ಲಾಗಲಿ ಸೌಲಭ್ಯ ಬೇಕು ಅಂದರೆ ಅಲ್ಲಿ ಅಧಿಕಾರಿಗಳಿರಬೇಕು. ಅಲ್ಲಿ ಅಧಿಕಾರಿಗಳೇ ಇಲ್ಲ ಅಂತ ಹೇಳಿದ್ರೆ ಯಾರ ಕೈಲಿ ಕೆಲಸ ಮಾಡಿಸ್ಕೋತೀರಾ ನೀವು? ರೈತರು ಒಂದೊಂದು ಕೆಲಸ ಮುಗಿಸ್ಕೊಳ್ಳಿಕ್ಕೆ ತಾಲೂಕು ಆಫೀಸಲ್ಲಾಗಿರ್ಬೋದು, ನಾಡ ಕಚೇರಿಲಾಗಿರ್ಬೋದು, ಡಿಸ್ಟಿಕ್ ಆಫೀಸಲ್ಲಾಗಿರ್ಬೋದು, ಒಂದೊಂದು ಇಲಾಖೆನಲ್ಲಿ ಅವ್ರು ಇಲ್ಲ ಅಂತ ಹೇಳಿದ್ರೆ ವಾರದಲ್ಲಿ 6 ದಿನ 3 ದಿನ ಮೀಟಿಂಗು ಅಂತೋದ್ರೆ, ಇನ್ನೊಂದು ದಿನ ಅವ್ರ ಪರ್ಸನಲ್ ರಜೆಗೆ ಅಂತ ಹೋದ್ರೆ, ಅಥವಾ ರೈತರು ಹೋದಾಗ ಬೆಳಿಗ್ಗೆಯಿಂದ ಸಂಜೆವರೆಗೂ ಕಾಯಬೇಕಾದ್ರೆ ಅವ್ರು ಅಲ್ಲಿ ಇಲ್ಲಿ ಹೋದ್ರೆ ಕೆಲಸ ಯಾರು ಮಾಡ್ಕೊಡ್ತಾರೆ? ಇಲ್ಲಿ ಸರ್ಕಾರಿ ಹುದ್ದೆ ಆಕಾಂಕ್ಷಿಗಳು ಹಾಗೆಯೇ ಸರ್ಕಾರಕ್ಕಿಂತ ಹೆಚ್ಚು ಸಮಸ್ಯೆ ಎದುರಾಗೋದೇನೆ ಸಾರ್ವಜನಿಕರಿಗೆ, ರೈತರಿಗೆ, ಎಲ್ಲರಿಗೂ ಸಹ ಸರ್ಕಾರಿ ಹುದ್ದೆಗಳು ಖಾಲಿ ಇದ್ರೆ ಅದು ನೆನಪಿರಲಿ. ಆದ್ದರಿಂದ ಸಾರ್ವಜನಿಕರಾದ ನೀವು ಸಹ ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡಿ ಅಂತ ಬರೀ ಸರ್ಕಾರಿ ಹುದ್ದೆ ಆಕಾಂಕ್ಷಿಗಳೆಲ್ಲ ಕೇಳಬೇಕಾದವರು ಸಾರ್ವಜನಿಕರು ಸಹ ಕೇಳಬೇಕಾಗಿದೆ. ಸೊ ಈಗ ಸರ್ಕಾರಿ ಹುದ್ದೆ ಸ್ಥಿತಿಗತಿ ಒಟ್ಟು 46 ಇಲಾಖೆಗಳಿರೋದು ಕರ್ನಾಟಕ ಸರ್ಕಾರದ ಅಂಡರ್ನಲ್ಲಿ. ಸೊ ನಾನು ಮೊದಲೇ ಹೇಳ್ದಂಗೆ 2,84,000ಕ್ಕೂ ಹೆಚ್ಚು ಇಲಾಖೆಗಳಲ್ಲಿ ಈ ಒಂದು 46 ಇಲಾಖೆಗಳಲ್ಲಿ ಖಾಲಿರುವಂತಹ ಒಟ್ಟು ಹುದ್ದೆಗಳು 2,84,000ಕ್ಕೂ ಹೆಚ್ಚು ಹುದ್ದೆಗಳು ಸಂಭಾವ್ಯ. ಆಲ್ಮೋಸ್ಟ್ ಅಷ್ಟಿದೆ ಕರ್ನಾಟಕ ಸರ್ಕಾರದ ಅಂಡರ್ನಲ್ಲಿರುವಂತಹ ಇಲಾಖೆಗಳಲ್ಲಿ ಖಾಲಿ ಇರೋದು. ಇಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಭರ್ತಿಯಾಗಿರೋದು 96,844. ಅಯ್ಯೋ, ಅಧಿಕಾರಿಗಳನ್ನ ಬೇಕಾದ್ರೆ ಮಾತಾಡ್ಸ್ಬೋದು. ಅಧಿಕಾರಿಗಳನ್ನ ಮಾತಾಡ್ಸಾಗ ಏನಾರು ಅನ್ಕೋಬಿಡ್ತಾರೆ ಅಂತ ಅಂದ್ಬಿಟ್ಟು ಹೇಳಿ ಅಂದ್ಬಿಟ್ಟು ಮಾತಾಡ್ತಾರೆ. ಅವ್ರ ಹತ್ರ ಹೋಗೋಕ್ಕೆ ನಿಮಗೆ ಚಾನ್ಸ್ ಸಿಕ್ಕಿದ್ರೆ ಅವರು ಅಟ್ಲೀಸ್ಟ್ ಒಂದು ಸ್ವಲ್ಪ ಸಮಾಧಾನದಲ್ಲಿ ಮಾತಾಡ್ತಾರೆ. ಆದರೆ ನೀವು ಈ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಿರ್ತಾರಲ್ಲ, ಅವ್ರನ್ನ ಮಾತಾಡಿಸಿ ನೀವು ತಾಲೂಕು ಆಫೀಸ್ಗಳಲ್ಲಿ ಎಲ್ಲಾದ್ರೂ ಆಗಲ್ಲ ಹೋಗಯ್ಯ, ಇವತ್ತು ಬರಲ್ಲ ಹೋಗಯ್ಯ, ಅಯ್ಯೋ ಮನೆ ಕೆಲಸಕ್ಕಿಂತ ಕಡೆಯಾಗಿ ಕಾಣ್ತಾರೆ ರೈತರು ಏನಾದ್ರು ಮಾತಾಡ್ಸ್ಬೇಕಾದ್ರೆ. ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅನ್ಕೋತೀನಿ. ಅವರು ಕಮೆಂಟ್ ಮಾಡಿ ನಿಮ್ಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಗಿದೆ ಸರ್ಕಾರಿ ಸೌಲಭ್ಯಗಳನ್ನ ಪಡೆಯೋಕೆ ಹೋದಾಗ.
ಮೊನ್ನೆ ನಮ್ಮ ಪಾಂಡುಪುರ ತಾಲೂಕು ಕೃಷಿ ಇಲಾಖೆನೂ ಸಹ ಒಂದು ಕಾನ್ಫರೆನ್ಸ್ ಕಾಲಲ್ಲಿ ಸಾವಯವ ಕೃಷಿ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಅವರು ಹೇಳ್ತಿದ್ರು, ಅಧಿಕಾರಿಗಳು ಯಾವ ರೀತಿ ಹೆಲ್ಪೇ ಮಾಡಲ್ಲ, ನೀವು ನೋಡಿದ್ರೆ ಇಷ್ಟೆಲ್ಲ ಏನೋ ದಬಾಕಿದೀವಿ ಅಂದ್ಬಿಟ್ಟು ಸಾವಯವ ಕೃಷಿ ಒಂದು ಪಾಂಡುಪುರ ತಾಲೂಕಲ್ಲಿ ನಂಬರ್ 1 ಸ್ಥಾನದಲ್ಲಿದೆ ಅನ್ನೋ ರೀತಿ ಕಾನ್ಫರೆನ್ಸ್ ಮಾಡ್ತಾ ಇದೀರಿ ಅಂತ ಅವರು ಕೇಳ್ತಾ ಇದ್ರು. ದರ್ಶನ್ ಪುಟೇಲ್ ಅವ್ರನ್ನ ಕೇಳ್ತಾ ಇದ್ರು ಕೆಲವು ರೈತರೆಲ್ಲ. ಅವ್ರಿಗಾಗಿದೆ ಅನುಭವ, ಆಗಿರೋದಕ್ಕೇನೆ ಅವ್ರನ್ನ ಕೇಳ್ತಾ ಇರೋದು. ಅನುಭವ ಆಗದೇ ಸುಮ್ಮನೆ ಕಾಲೆಳೆಯೋಕ್ಕಾಗಲಿ ಸುಮ್ಮನೆ ಎಲ್ಲ ಅವ್ರು ಕೇಳಿದ್ದು. ಸೊ ಇಂಥ ಪರಿಸ್ಥಿತಿಗಳು ಎದುರಾಗ್ತವೆ. ನಿಗಮ ಮಂಡಳಿಗಳಲ್ಲಿ ಖಾಲಿರುವ ಹುದ್ದೆಗಳು, ನಿಗಮ ಮಂಡಳಿಗಳಂದ್ರೆ BMTC, KSRTC ಈ ರೀತಿ ನಿಗಮಗಳು ಇರ್ತಾವಲ್ಲ, ಈ ನಿಗಮ ಮಂಡಳಿಗಳಲ್ಲಿ ಇರುವಂತಹ ಖಾಲಿ ಹುದ್ದೆಗಳು ಒಟ್ಟು 1,1,295 ಹುದ್ದೆಗಳು ಖಾಲಿ ಇರೋದು. ಇದೆಲ್ಲ ಓಕೆ. ಈಗ ಕೊನೆಯದಾಗಿ ಫೈನಲ್ ಆಗಿ ನೀವು ತಿಳ್ಕೊಬೇಕಾಗಿರೋದು, ಹಾಗಿದ್ರೆ ಎಲ್ಲಿ ಎಷ್ಟು ಹುದ್ದೆಗಳಿಗೆ ಮಂಜೂರಾತಿ ನೀಡಲಾಗಿದೆ ಸರ್ಕಾರ, ಕರ್ನಾಟಕ ಸರ್ಕಾರ ಅಂತ ಹೇಳಿ. ಆರ್ಥಿಕ ಇಲಾಖೆ ಮಂಜೂರು ನೀಡಿದಂತಹ ಹುದ್ದೆಗಳು ಗ್ರೂಪ್ ಎ ಹುದ್ದೆಗಳು. ಗ್ರೂಪ್ ಎ ಹುದ್ದೆಗಳು ಅಂತ ಬಂದಾಗ KS ಆಫೀಸರ್ಸ್ ಹುದ್ದೆಗಳು ಬರ್ತವೆ, ಗೆಜೆಟೆಡ್ ಪ್ರೊಫೆಷನರಿ ಆಫೀಸರ್ಸ್ KS ಹುದ್ದೆಗಳು ಸಹ ಬರುತ್ತದೆ. ಸೊ 562 ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ನೇಮಕಾತಿ ಮಾಡಿಕೊಳ್ಳಿಕ್ಕೆ ಅನುಮತಿಯನ್ನ ನೀಡುವಂತಹದ್ದು. ಗ್ರೂಪ್ ಬಿ 619 ಹುದ್ದೆಗಳು, ಗ್ರೂಪ್ ಬಿ ಹುದ್ದೆಗಳಿಗೆ ಅನುಮತಿಯನ್ನ ನೀಡುವಂಥದ್ದು. ಹಾಗೆಯೇ ಗ್ರೂಪ್ ಸಿ ಹುದ್ದೆಗಳು 23,119 ಹುದ್ದೆಗಳು. ಈ ಗ್ರೂಪ್ ಸಿ ಅಂಡರ್ನಲ್ಲಿ SDA, FDA ಇವೆಲ್ಲ ಬರುತ್ತೆ. ಹಾಗೆಯೇ 370, ಇಲ್ಲಿ ನೋಡಿ, ಇಲ್ಲಿ ಪ್ರಮುಖವಾಗಿ 371J ಅಂದರೆ ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕಕ್ಕೆ ಮೀಸಲಾಗಿರುವಂತಹ ಹುದ್ದೆಗಳು. ಈ ಹುದ್ದೆಗಳಿಗೆ ಅಧಿಸೂಚನೆಯನ್ನ ಹೊರಡಿಸಬೇಕಾಗಿದೆ. 32,132 ಹುದ್ದೆಗಳು. ಸೊ ಇಷ್ಟು ಹುದ್ದೆಗಳನ್ನ ಖಾಲಿ ಇಟ್ಕೊಂಡು ನಾವು ಏನದು ಸುವರ್ಣಸೌಧಕ್ಕೆ ಹೋದಾಗೆಲ್ಲ ಎದ್ದಿ ನಿಲ್ಲಿಸ್ಬಿಡ್ತೀವಿ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳನ್ನ, ತಾಲೂಕುಗಳನ್ನ, ಹಳ್ಳಿಗಳನ್ನ ಅಂತ ಹೇಳ್ತೀರಿ. ಪ್ರತಿ ಸರಿ ಹೋದಾಗ್ಲೂ ಅಲ್ಲಿ ಇದು ಬರುತ್ತೆ, ಅಲ್ಲಿ ಏನು ಮಾಡ್ಕೊಡಲ್ಲ ನಿಮಗೆ. ಕಲ್ಯಾಣ ಕರ್ನಾಟಕದವ್ರು ಯಾವ ಅಭಿವೃದ್ಧಿನೂ ಸಹ ನಿಮ್ಮ ಒಂದು MLAಗಳಿಂದ, ನಿಮ್ಮ MP ಗಳಿಂದ ಅಭಿವೃದ್ಧಿನ ಬಯಸೋಕ್ಕೆ ಸಾಧ್ಯನೇ ಇಲ್ಲ. ಗೊತ್ತಲ್ಲ ಈ ಸರಿ ರಿಸಲ್ಟ್ ಏನು ಬಂತು ಅಂತ ಹೇಳಿ. ಪ್ರಿಯಾಂಕ್ ಖರ್ಗೆ ಸರ್ ಇರುವಂತಹ ಒಂದು MLA ಆಗಿರುವಂತಹ ಕ್ಷೇತ್ರಗಳಲ್ಲಿ, ಆ ಸುತ್ತಮುತ್ತಲ ಕ್ಷೇತ್ರಗಳಲ್ಲಿ SSLC PUC ಏನು ರಿಸಲ್ಟ್ ಬಂತು ಅಂತ ಗೊತ್ತಲ್ಲ, ಯಾವ ರೀತಿ ಅಭಿವೃದ್ಧಿ ಮಾಡ್ತಿದ್ದಾರೆ ಅಂತೇಳಿ. ಸೊ ಅದು ನಿಮಗೆ ಬಿಟ್ಟಿದ್ದು. ಸೊ ಒಟ್ಟು ಹುದ್ದೆಗಳು 56,432 ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಆರ್ಥಿಕ ಇಲಾಖೆ ಮಂಜೂರಾತಿ ನೀಡಿರೋದು. ಬ್ಯಾಕ್ಲಾಗ್ ಹುದ್ದೆಗಳು ಸಹ 916 ಹುದ್ದೆಗಳು ಇದಾವೆ. ಸೊ ಇವಾಗ ಮೊನ್ನೆ ಬಂದು ಈ KPSCಗೆ ವರ್ಗಾವಣೆ ಆದ್ರಿಂದ ಕೃಷಿ ಇಲಾಖೆ ಒಂದು 1,700ಕ್ಕೂ ಹೆಚ್ಚು ಹುದ್ದೆಗಳು ಕೃಷಿ AO ಹಾಗೆಯೇ AAO ಹುದ್ದೆಗಳು, ಅಧಿಕಾರಿ ಹಾಗೆಯೇ ಸಹಾಯಕ ಅಧಿಕಾರಿ ಕೃಷಿ, ಈ ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ಳಿಕ್ಕೆ ಅರ್ಜಿನ ಕರೆಯಲಾಗಿದೆ KA ಮೂಲಕ. ಸೊ ಇವಾಗ ಸಚಿವ ಸಂಪುಟ ತೆಗೆದುಕೊಂಡಿರುವ ತೀರ್ಮಾನದ ನಂತರ ಈಗ ಎಷ್ಟು ಜರೂರಾಗಿ, ಎಷ್ಟು ಅರ್ಜೆಂಟಾಗಿ ನೇಮಕಾತಿ ಮಾಡ್ತಾರೆ ಕರ್ನಾಟಕ ಸರ್ಕಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸೊ ಈ ವಿಡಿಯೋದಲ್ಲಿ ನಾನು ಎಷ್ಟೆಷ್ಟು ಹುದ್ದೆಗಳು, ಯಾವ ರೀತಿ ಒಂದು ಮೀಸಲಾತಿ ಇದೆ ಇವಾಗ ಪ್ರಸ್ತುತ ಕರ್ನಾಟಕದಲ್ಲಿ, ಎಷ್ಟು ಪರ್ಸೆಂಟೇಜ್ನಲ್ಲಿ ಅನ್ನೋದನ್ನ ತಿಳಿಸ್ಕೊಡ್ಲಿಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿದೆ. ಹಾಗೆಯೇ ಹುದ್ದೆಗಳ ಸಂಖ್ಯೆನೂ ಸಹ ಪ್ರಮುಖವಾಗಿ ನಿಮಗೆ ನೀಡಬೇಕಾಗಿತ್ತು. ಸೊ ಈಗಿರುವಂತಹ ಒಟ್ಟು ಹುದ್ದೆಗಳು, ಖಾಲಿ ಇರುವ ಒಟ್ಟು ಹುದ್ದೆಗಳು 2,84,000 ಪ್ಲಸ್ ಮುಂದಿನ 5 ವರ್ಷದೊಳಗಡೆ 86,000 ಹುದ್ದೆಗಳು ಖಾಲಿಯಾಗುತ್ತೆ ನಿವೃತ್ತಿ ಮುಖಾಂತರ. ಟೋಟಲ್ ಎಷ್ಟಾಯಿತು ಅಲ್ಲಿಗೆ? ಇನ್ನು 2,84,000 ಪ್ಲಸ್ 90 ಪ್ಲಸ್ 70, 3,70,000ದಲ್ಲಿ ಈಗ 56,000 ಭರ್ತಿ ಮಾಡಿದ್ರೆ ಇನ್ನೆಷ್ಟು ಉಳಿಯುತ್ತೆ? 3,14,000ದಿಂದ 20,000ವರೆಗೂ ಕರ್ನಾಟಕದ ಸರ್ಕಾರಿ ಹುದ್ದೆಗಳು ಖಾಲಿ ಉಳಿಲಿಕ್ಕೆ ಬಂದು ನಿಲ್ಲುತ್ತೆ ಮುಂದಿನ 5 ವರ್ಷಗಳಲ್ಲಿ. ಇವರು 56,000 ಹುದ್ದೆಗಳನ್ನ ಭರ್ತಿ ಮಾಡ್ತಾರಲ್ಲ ಹಂತವಾಗಿ, ಅದು ಮಾಡೋಷ್ಟರೊಳಗಡೆ 3 ವರ್ಷ ಆಗ್ಬಿಡುತ್ತೆ, ಮುಂದಿನ 3 ವರ್ಷ ಆಗುತ್ತೆ. ಅಷ್ಟರೊಳಗಡೆ 2026-29 ಆಗುತ್ತೆ. ಸೊ ಮತ್ತೆ ಅಷ್ಟಕ್ಕೆ ಬಂದು ನಿಲ್ಲುತ್ತೆ. ಇಲ್ಲಿ ಒದ್ದಾಡೋರು ಸಾರ್ವಜನಿಕರೇ, ಇಲ್ಲಿ ಒದ್ದಾಡೋರು ಶಿಕ್ಷಣದ ಒಂದು ಶಿಕ್ಷಕರಿಲ್ಲದೆ ಒದ್ದಾಡೋರು ಮಕ್ಕಳೇ, ನಾವುಗಳೇನೆ. ಒಟ್ಟಾರೆ ಸರ್ಕಾರಗಳು ನಾವು ನೇಮಕಾತಿ ನಾವು ಆಯ್ಕೆ ಮಾಡಿ ಕಳಿಸ್ತೀವಲ್ಲ, ಅವ್ರ ಉದ್ಧಾರಕ್ಕೆ ಏನು ಬೇಕೋ ಅದನ್ನ ಮಾಡ್ಕೊತಿದ್ದಾರೆ ಹೊರತು ಸಾರ್ವಜನಿಕರ ಉದ್ಧಾರಕ್ಕಾಗಿ ಅವ್ರು ಇಂದು ಶ್ರಮಿಸ್ತಿಲ್ಲ ಅನ್ನೋದನ್ನ ಇಲ್ಲಿ ನೋಡ್ಬೋದಾಗಿದೆ. ಸರ್ಕಾರಿ ಹುದ್ದೆಗಳು ಖಾಲಿ ಇರುವ ಸಂಖ್ಯೆಗಳನ್ನ ತಗೊಂಡು ಇಲ್ಲಿ ನೀವೆಲ್ಲರೂ ಸಹ ಅನಲೈಸ್ ಮಾಡಿ ನೋಡಬೇಕಾಗಿದೆ. ಇದಿಷ್ಟು ಇಂದಿನ ವಿಡಿಯೋದ ಮಾಹಿತಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ನೋಡ್ತಾ ಇರಿ ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು. ಬಾಯ್ ಬಾಯ್.